ಏನು ಸ್ಕ್ಯಾಮ್ ಆಗಿಬಿಟ್ರೆ ಅಂತ ಭಯ. ಜಸ್ಟ್ ಮಿಸ್ಸು ಸ್ಕ್ಯಾಮ್ ಆಗೋಕ್ಕೆ. ನಾವು ಅದಕ್ಕೆ ನಮ್ಮ ಹತ್ರ ಇದು ವಿಡಿಯೋ ಇದೆ ಅದು ಇದು ಅಂತ ಸುಮ್ಮನೆ ಬಂಡಲ್ ಬಿಟ್ವಿ. ಹೇಳ್ತಾ ಇದ್ದಾರೆ. ಕ್ರೇಜಿ ಆಗಿದೆ. ಗೇಟ್ ಇದ್ದಿದ್ದು 16 ಬಟ್ ಇವಾಗ 110 ಹಾಕಿದ್ದಾರೆ. ಫಾಸ್ಟಾಗಿ ಹೋಗ್ತಾ ಇದ್ದೀವಿ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ದ್ವಾರಕಾಧೀಶ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಮೊಬೈಲ್ಸ್ ಎಲ್ಲ ಏನೋ ಅಲೋ ಇಲ್ವಂತೆ. ಸ್ಮಾಲ್ ಬ್ಯಾಗ್ ಅಲೋ ಇದೆ. ಪರ್ಸ್ ಏನಾದರೂ ಎತ್ಕೊಂಡು ಹೋಗ್ಬೋದು ಅಷ್ಟೇ, ಪರ್ಸ್ ಅಥವಾ ವ್ಯಾಲೆಟು. ಅದು ಬಿಟ್ಟರೆ ಇನ್ನೇನು ಅಲೋ ಇಲ್ಲ. ಸೊ ಪಾರ್ಕಿಂಗಿಂದ ನಮಗೆ ಆಟೋ ರಿಕ್ಷಾ ಸಿಗುತ್ತೆ ಅಲ್ಲಿ, ಅದರಿಂದ ನಾವು ಹೋಗಬೇಕು. ಒಂದು 800 ಮೀಟರ್ಸ್ ಇರುತ್ತೆ. ಸೊ ನೋಡಿ ನಾನು ಹೆಂಗೆ ರೆಡಿ ಆಗಿದ್ದೀನಿ ಅಂತ. ಕೃಷ್ಣನ್ ನೋಡೋಕೆ ಇವೆಲ್ಲ ಮಾಮೂಲು. ಕಂಟ್ರೋಲ್ ಓಕೆ, ಕೃಷ್ಣನ್ ನೋಡೋಕೆ ಹೋಗ್ತಾ ಇದ್ದೀವಲ್ಲ, ಅದಕ್ಕೆ ನಾನು ಇವತ್ತು ಲಂಗ ದಾವಣಿ ಹಾಕಿದ್ದೀನಿ. ಓಕೆ, ಸೊ ಏನು ಗೊತ್ತಾ, ಆ ಕಡೆ ಈ ಕಡೆ ಫುಲ್ ನೀರಿದೆ, ಮಧ್ಯ ರೋಡು. ಸೊ ಸಕ್ಕತ್ತಾಗಿದೆ. ವ್ಯೂ ತೋರಿಸ್ತೀನಿ ನೋಡಿ ನಿಮಗೆ. ಏನು ಗೊತ್ತಾ, ಬೆಳಗ್ಗೆ ಬೇಗ ಹೋದರೆ ದರ್ಶನ ಬೇಗ ಆಗುತ್ತೆ. ಇಲ್ಲಿ VIP ದರ್ಶನ, ಸ್ಪೆಷಲ್ ದರ್ಶನವೂ ಇದೆಯಂತೆ. ಬಟ್ ನಮ್ಗೆ ಅದು ಐಡಿಯಾ ಇಲ್ಲ. ಹೋಗಿ ಅಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಕೇಳಬೇಕು ಎಷ್ಟು ಏನು ಅಂತ. ಸಿಕ್ಕಿದ್ರೆ ಅದಕ್ಕೆ ಹೋಗ್ಬಿಡೋಣ ಅಂತ. ಯಾಕೆಂದರೆ ತುಂಬ ಲೇಟ್ ಆಯಿತು ಅಂದರೆ ಬೇರೆ ಪ್ಲೇಸಸ್ ಎಲ್ಲ ಮಿಸ್ ಆಗುತ್ತೆ ಅಂತ. ಓಕೆ, ಸೊ ಲೆಟ್ಸ್ ಗೋ. ನಾವೀಗ ಹೋಗ್ತಾ ಇದ್ದೀವಿ. ಎಷ್ಟು ಇದೆಲ್ಲ ಮೇಲ್ಗಡೆ ಟಾರ್ಪಲ್ ಹಾಕಿದಾರಲ್ಲ, ಅದಕ್ಕೆ ಸ್ವಲ್ಪ ತಂಪಾಗಿದೆ. ಬಿಸಿಲು ಅಷ್ಟು ಗೊತ್ತಾಗ್ತಾ ಇಲ್ಲ. ಗುಡ್ ನೈಸ್. ಎಲ್ಲ ಇಲ್ಲೆಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಇವ್ರು ಹೋಗ್ತಿದಾರಲ್ಲ, ಇವರು ನಮಗೆ ಸ್ಪೆಷಲ್ ದರ್ಶನ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತು ನನಗೆ ಒಂದು ಕಡೆ ಭಯ ಗೈಸ್, ಏನು ಸ್ಕ್ಯಾಮ್ ಆಗಿಬಿಟ್ರೆ ಅಂತ ಭಯ. 500 ರೂಪೀಸ್ 3 ಜನಕ್ಕೂ ಸೇರಿ ಅಂತ ಹೇಳಿದರು. ನೋಡೋಣ, ಲೆಟ್ಸ್ ಗೋ. ಆದರೂ ಸ್ವಲ್ಪ ಭಯ ಇದೆ. ಓಕೆ ಗೈಸ್, ಲೆಟ್ಸ್ ಗೋ, ಲೆಟ್ಸ್ ಸಿ. ಮತ್ತೆ ನಾವು ಸ್ಕ್ಯಾಮ್ ಆಗದೆ ಇದ್ರೆ ಅಷ್ಟೇ ಸಾಕು. ಇವಾಗ ಫೋನ್ ಎಲ್ಲ ಒಳಗಿಡಬೇಕು. ಗೈಸ್, ಇವಾಗ ದರ್ಶನ ಆಗಿ ಆಚೆ ಬಂದಿದ್ದೀವಿ. ಜಸ್ಟ್ ಮಿಸ್ಸು ಸ್ಕ್ಯಾಮ್ ಆಗೋಕ್ಕೆ. ಇಲ್ಲಿ ನಮಗೆ 500 ಅಂತ ಹೇಳಿದ್ರ, ಅಲ್ಲಿ ಹೋಗಿದ ತಕ್ಷಣ ಇಲ್ಲ ನೀವು ಏನು ಒಬ್ಬೊಬ್ರಿಗೆ 500 ಅಂತ ಅಂದರು. ನಾವು ಅದಕ್ಕೆ ನಮ್ಮ ಹತ್ರ ಇದು ವಿಡಿಯೋ ಇದೆ ಅದು ಇದು ಅಂತ ಸುಮ್ಮನೆ ಬಂಡಲ್ ಬಿಟ್ವಿ. ಸೊ ಅವರು ಓಕೆ ಅಂತ ಸುಮ್ಮನೆ ಆದರು. ಆಮೇಲೆ ನೋಡಿ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಅವರೆಲ್ಲ ಓಕೆ, ಇಲ್ಲಿ ಎಲ್ಲ ಜನ ಸ್ವೀಟ್ ಇದ್ದಾರೆ ಗೈಸ್. नहीं माइक है। अच्छा, साथ के साथ होता है। हम हमें बताओ, हम मिले हरियाणा से। हाँ, आप हरियाणा से? हरियाणा से। आपका नाम? सन्नू। सन्नू। एक बार फोन आ जा फिर बता। ओके ಪಾಪಾ ಅವರು ಹಾಯ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಇವರೆಲ್ಲ ಹರಿಯಾಣದಿಂದ ಬಂದಿರೋದು. वहाँ पे भाई वहाँ पे ये फेमस है जहाँ पे ये युद्ध करवा के आया था कान्हा जी। कान्हा जी वहाँ पे युद्ध करवा के आया था, फिर यहाँ आ गया। ಓಕೆ, ಇವಾಗ ತಿಂಡಿ ಮಾಡಕ್ಕೆ ಹೋಗೋಣ. A few moments later. ಗೈಸ್, ಇವಾಗ ನಾವು ಮೊಘಲ್ ಮಾತಾ ಟೆಂಪಲ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಇದು ಫೇಮಸ್ ಟೆಂಪಲ್ ದ್ವಾರಕಾಲಿ. ಇದರ ವಿಶೇಷತೆ ಏನು ಅಂದರೆ, ನಾವು ಏನು ಕೇಳ್ಕೊಂಡ್ರೂ ಆಗುತ್ತೆ ಆಯಿತಾ. ಇಲ್ಲಿಗೆ ಬಂದು ನಾವು ಕೇಳ್ಕೊಬೇಕು, ಆಗುತ್ತಂತೆ. ಅದು ಈಡೇರದ ಮೇಲೆ ಮತ್ತೆ ನಾವು ಇಲ್ಲಿಗೆ ಬರಬೇಕು, ಆ ಥರ. ಓಕೆ, ಸೊ ಇವಾಗ ಬನ್ನಿ
ಟೆಂಪಲ್ ಒಳಗೆ ಹೋಗುವ. ನೋಡಿ ಬಾ, ನೋಡಿ ಎಷ್ಟಿದೆ. ನಾವಿದು ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ ಏನಂದರೆ ನಾವೇನಾದರೂ ಕೇಳ್ಕೊಂಡ್ರೆ ಅದಾಗುತ್ತೆ, ಆದರೆ ಮತ್ತೆ ಅದಾದಮೇಲೆ ನಾವೇನು ಅಂದ್ಕೊಂಡಿರ್ತೀವಿ ಅದು ಈಡೇರಿದ್ಮೇಲೆ ಮತ್ತೆ ನಾವು ಇಲ್ಲಿಗೆ ಬರಬೇಕು. ಸೊ ಏನು ಕೇಳ್ಕೊಳ್ಳೋದು ಅಂತ ಥಿಂಕ್ ಮಾಡ್ತಾ ಇದ್ವಿ. ತುಂಬ ಇದೆ, ಆದರೆ ಒಂದು 100 crores ಅಷ್ಟೇ ಗೈಸ್. ಏನು ಹೇಳ್ಕೊಡೋ ಅಂಥದ್ದೇನು ಇಲ್ಲ, ಎಲ್ರಿಗೂ ಒಳ್ಳೇದು ಮಾಡಿದ್ರೆ ಅಷ್ಟೇ. ನಾವೀಗ ಬಂದಿರೋದು ರುಕ್ಮಿಣಿಜಿ ಮಂದಿರ್ಗೆ. ಸೊ ನಾವು ವೃಂದಾವನ್ನು ಮತ್ತು ಬೇರೆ ಬೇರೆ ಕಡೆ ಎಲ್ಲ ಹೋದಾಗ ರಾಧಾ ಮತ್ತು ಕೃಷ್ಣಂದು ನೋಡ್ತೀವಿ ಅಲ್ವಾ ಜಾಸ್ತಿ. ಆದರೆ ದ್ವಾರಕಾಲಿ ರುಕ್ಮಿಣಿ ಮತ್ತು ಕೃಷ್ಣದು ಜಾಸ್ತಿ ನಾವು ಟೆಂಪಲ್ಸ್ ಆಗಿರ್ಬೋದು, ಕಥೆಗಳು ಆಗಿರ್ಬೋದು ನಾವು ನೋಡ್ಬೋದು. ಇವಾಗ ನಾವು ಗೋಪಿನಾಥ್ ಮಂದಿರಕ್ಕೆ ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ, ಇಲ್ಲಿ ಎಷ್ಟೊಂದು ಇದೆಯಪ್ಪ. ಹಾಯ್, ಊಟ ಆಯ್ತಾ? ಊಟ ಆಯ್ತಾ? ಇವತ್ತು ಎಲ್ಲ ಟೆಂಪಲ್ಸ್ ಮುಗಿಸ್ಕೊಂಡು ಇವಾಗ ನಾವು ಬೀಚಿಗೆ ಬಂದಿದ್ದೀವಿ. ಸೊ ಈ ಬೀಚ್ ಹೆಸರು ಶಿವರಾಜ್ಪುರ ಬೀಚ್ ಅಂತ. ಈ ಬೀಚಲ್ಲಿ ನಮಗೆ ಸುಮಾರಷ್ಟು ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಸೊ ಟೆಂಪಲ್ಸ್ ಎಲ್ಲ ಮುಗಿಸ್ಕೊಂಡು ನೀವು ಈವ್ನಿಂಗ್ ಒಂದು ಸನ್ಸೆಟ್ ಟೈಮ್ಗೆ ಇಲ್ಲಿಗೆ ಬರ್ಬೋದು, ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ, ಎಷ್ಟೊಂದು ಗೇಮ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಇದನ್ನೆಲ್ಲ ನೀವು ಎಂಜಾಯ್ ಮಾಡ್ಬೋದು. The next day. ಇವತ್ತು ನಾವು ಸೋಮನಾಥಕ್ಕೆ ಬಂದಿದ್ದೀವಿ. ಸೋಮನಾಥ್ ದರ್ಶನ ಮಾಡೋಣ ಅಂತ. ಇಲ್ಲಿ ಇದು ಏನು ಫೋನ್ಸು ಅದೆಲ್ಲ ಅಲೋ ಇಲ್ಲ ಅಂತ ಅನಿಸುತ್ತೆ. ಒಳಗಡೆ ಇಡಬೇಕು ಫೋನು, ಬ್ಯಾಗು ಇದೆಲ್ಲ. ನೋಡೋಣ, ಯಾರನ್ನಾದ್ರೂ ಕೇಳೋಣ ತಾಳಿ. ಇಲ್ಲಿ ಪೊಲೀಸವರಿದ್ದಾರೆ, ಅವ್ರನ್ನ ಕೇಳೋಣ. ಮಾತಾಡೋಕ್ಕೆ ಹೇಳ್ತಾರೆ ಗಾಯ್ಸ್ ಇಲ್ಲಿ. ಯಾರು ಕೇಳಿದ್ರು ಏನು ಸರಿಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಯಾರನ್ನ ಕೇಳೋಣ ಅಂದರೆ ಕೇಳೋಣ ತಾಳಿ. ನೋಡಿ ಫೋನ್ಸ್ ಅದೆಲ್ಲ ಪ್ರೊಹಿಬಿಟೆಡ್ ಅಂತ ಹಾಕಿದ್ದಾರೆ. ಲಾಕರ್ಸ್ ಇರ್ಬೋದು ಗಾಯ್ಸ್, ಹೋಗೋಣ ನೋಡೋಣ. ಈ ಒಳಗಡೆನೆ ಲಾಕರ್ ಇದೆ ಗೈಸ್, ಫ್ರೀ ಅಂತೆ. ಸೊ ಇದು ಒಳಗಡೆ ಇಡ್ತಾ ಇದ್ದೀನಿ, ಮೊಬೈಲೆಲ್ಲ ಹಾಕ್ಬಿಟ್ಟು ಇಡಬೇಕಂತ. ಬನ್ನಿ ಇಡೋಣ. A few moments later. ಗೈಸ್ ದರ್ಶನ ಆಯಿತು. ಸೊ ಕ್ಯೂ ಅಷ್ಟೊಂದಿರಲಿಲ್ಲ, ಜನ ಅಷ್ಟಿರಲಿಲ್ಲ, ನುಗ್ಗಾಟ ಇಲ್ಲ. ಜೆಂಟ್ಸ್ ಒಂದು, ಲೇಡೀಸ್ ಒಂದು ಕಡೆ ನಿಲ್ಲಿಸಿದ್ರು. ನೋಡಿ ಅದೇ ಟೆಂಪಲ್, ಮೇನ್ ಟೆಂಪಲ್ಲು, ಗರ್ಭಗುಡಿ ಅದೇ ಇರೋದು. ಅಲ್ಲಿ ಫ್ಲ್ಯಾಗ್ ಕಾಣ್ತಾ ಇದೆಯಲ್ಲ ಅದೇ. ದರ್ಶನ ಅಂತೂ ಸೂಪರಾಗಾಯಿತು, ಕ್ರೇಜಿಯಾಗಿತ್ತು ಫುಲ್. ಎಷ್ಟು ದೊಡ್ಡ ಲಿಂಗ ಗೊತ್ತಾ. ಆಮೇಲೆ ಈ ಸೋಮನಾಥ್ ಟೆಂಪಲ್ ಏನಿದೆ, ಎಷ್ಟು ಸತಿ ಅದು ಡೆಮಾಲಿಷ್ ಆಗಿದೆ, ರೀಬಿಲ್ಟ್ ಮಾಡಿದ್ದಾರೆ ಗೊತ್ತಾ. ಆದರೂ ದೇವರ ಶಕ್ತಿ ಮಹಿಮೆ ಅಂತಾರಲ್ಲ ಇದೆ ಅನಿಸುತ್ತೆ. ಇವಾಗ ಇದು ಹೊಸದು ಕಟ್ಟಿರೋದು, ಇದಕ್ಕೂ ಮುಂಚೆ 4 ಸತಿ ಬಿದ್ದೋಗಿದೆ ದೇವಸ್ಥಾನ, ಆದರೂ ಮತ್ತೆ ಮತ್ತೆ ಕಟ್ಟಿದ್ದಾರೆ. ಸೊ ಹಂಗೆ ಲಿಂಗ ಮಾತ್ರ ಎಷ್ಟು ದೊಡ್ಡದಾಗಿತ್ತು ಗೊತ್ತಾ, ಸಖತ್ತಾಗಿತ್ತು, ಒಳ್ಳೆ ದರ್ಶನ ಆಯಿತು.
ವಿತಿನ್ 10 ಮಿನಿಟ್ಸ್ 15 ಮಿನಿಟ್ಸಲ್ಲಿ ದರ್ಶನ ಆಗೋಯಿತು. ಸಿಸ್ಟಮ್ ಚೆನ್ನಾಗಿದೆ ನೋಡಿ. ಬಿಸಿಲಿಗೆ ಅಂತ ಅಂದ್ಬಿಟ್ಟು ನಾನು ಹೇಳಿದ್ನಲ್ಲ, ಈ ಥರ ಬಿಸಿಲಿಗೆ ಅಂತ ಇದೆಲ್ಲ ಹಾಕಿದ್ದಾರೆ. ಆಮೇಲೆ ಹೋಗ್ತಾ ಶೆಕೆ ಆಗಬಾರ್ದು ಅಂತ ಸ್ಪ್ರಿಂಕಲ್ ವಾಟರ್ ಇದೆ. ಸ್ಪ್ರಿಂಕಲ್ ಆಗ್ತಾ ಇರುತ್ತೆ ಗೈಸ್, ನೋಡ್ಬೋದು. ಆಮೇಲೆ ಕೇಬಲ್ ಕಾರ್ ನೋಡಿ, ಸೀನಿಯರ್ ಸಿಟಿಸನ್ಸ್ಗೆ ಅಥವಾ ಪ್ರೆಗ್ನೆಂಟ್ಗೆ ಮಕ್ಕಳಿಗೆಲ್ಲ ಈ ಥರ. ಇವಾಗ ಇಲ್ಲಿ ಬಂದ್ವಿ ಹೊರ್ಗಡೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಶೋ ಇಟ್ ಟು ಯು. ನೋಡಿ ಮಣ್ಣಲ್ಲಿ ಮಾಡಿರೋದು ಇದನ್ನು ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಓ ಮೈ ಗಾಡ್, ಕ್ರೇಜಿ ಆಗಿದೆ. ಏನಾದರೂ ಒಂದು ಮಾಡಿದ್ರೆ ನಮ್ಮ ಜನರಿಗೆ ಕರೆಕ್ಟಾಗಿ ನೆಟ್ಟಿಗೆ ಇಟ್ಕೊಳಕ್ಕೆ ಬರೋದು. ನೋಡಿ ಇವ್ರು ನೋಡಿ ಚಪ್ಪಲ್ ಹಾಕ್ಕೊಂಡು ಅಲ್ಲಿ ತನಕ ಹೋಗಿದ್ದಾರೆ. ಅಲ್ಲೆಲ್ಲ ಚಪ್ಪಲ್ ಮಾರ್ಕ್ಸ್. ದೇವರು ಅಂತ ಇದೇ ಇಲ್ಲ ಇವ್ರಿಗೆಲ್ಲ. ನೋಡಿ ಫೋಟೋಸ್ ತೊಗೋಬೇಕಂತ ಅಲ್ಲಿ ತನಕ ಹೋಗೋದು. ಅದು ಇರೋದು ಅರ್ಧ ಇದನ್ನು ಅಳಿಸೇ ಬಿಟ್ಟಿದ್ದಾರೆ. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಅದನ್ನೆಲ್ಲ ಅಳಿಸೇ ಬಿಟ್ಟಿದ್ದಾರೆ. ಏನು ಮಾಡೋಣ, ಹೋಪ್ಲೆಸ್. ಇದೆಲ್ಲ ಪ್ರಸಾದ ಕೌಂಟರ್ಸು. ನಾವು ಅಲ್ಲಿ ನಾನು ಹೇಳ್ತಿದ್ನಲ್ಲ, ಇದು ಟಿಕೆಟ್ ಕೌಂಟರ್, ಟೋಕನ್ ಕೌಂಟರ್ ಅಂತ ಅದೇ. ಸೊ ಅಲ್ಲೆಲ್ಲ ನಾವು ಚಪ್ಪಲ್ಲು ಮತ್ತು ನಮ್ಮ ಬ್ಯಾಗೇಜು ಎಲ್ಲ ಇಡ್ಬೋದು. ಒಳಗಡೆ ಪರ್ಸ್ ಬಿಟ್ಟರೆ ಏನೂ ಅಲೋವಿಲ್ಲ. ಸೊ ಎಲ್ಲ ಈ ಕೌಂಟರಲ್ಲಿ ಹಾಕ್ಬಿಟ್ಟು ಹೋಗ್ಬೇಕು. ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ, ಎಷ್ಟು ಕ್ಲೀನಾಗಿದೆ ಅಲ್ಲ. ಅಲ್ಲಲ್ಲಿ ಡಸ್ಟ್ಬಿನ್ಗಳು ಫುಲ್ ಕ್ಲೀನಾಗಿದೆ. ಜನನೂ ಅಷ್ಟೇ ಅಷ್ಟೊಂದಿಲ್ಲ ರಶ್ಶು. ಸೊ ಆರಾಮಾಗಿ ಆಯಿತು ದರ್ಶನ. ನಾಗೇಶ್ವರ್ ಕೂಡ ಚೆನ್ನಾಗಿತ್ತು, ಆರಾಮಾಗಾಯಿತು. ಇಲ್ಲಿ ಕೂಡ ಆರಾಮಾಗಾಯಿತು ಗೈಸ್. ಗೈಸ್ 1 ಸೆಕೆಂಡ್ ಇದನ್ನೆಲ್ಲ ನೋಡಿ ನನಗೆ ದಿಗ್ಲಾಗೋಯ್ತು. ಎಲ್ಲ ಹಿಂದಿಲೇ ಇದೆಯಲ್ಲಪ್ಪ, ಏನಪ್ಪ ತಿನ್ನೋದು ಅಂತ. ಆಮೇಲೆ ಇದನ್ನು ನೋಡಿ ಸ್ವಲ್ಪ ಸಮಾಧಾನ ಆಯಿತು. ನಾವೀಗ ವೆಜ್ ರೆಸ್ಟೋರೆಂಟಿಗೆ ಬಂದಿದ್ವಿ, ಸೋಮನಾಥ್ ಟೆಂಪಲ್ ಆಪೋಸಿಟಲ್ಲೇ. ಎಸಿ ಸುಸ್ತಾಗಿದೆ. ಸೊ ಬಂದಿದ್ದೀವಿ, ಇವಾಗ ಊಟ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಬನ್ನಿ. ಸೋಮನಾಥ್ ಮೇನ್ ಟೆಂಪಲ್ ಮುಗಿಸ್ಕೊಂಡು ನಾವೀಗ ಹೋಗ್ತಿರೋದೆ ಬಲ್ಕ ತೀರ್ಥ ಅಥವಾ ಬಲ್ಕಾ ತೀರ್ಥಗೆ. ಸೊ ಈ ಒಂದು ಪ್ಲೇಸಿನ ವಿಶೇಷತೆ ಅಂತ ಹೇಳೋಕ್ಕಾಗಲ್ಲ, ಆದರೆ ಕೃಷ್ಣನ ಲೈಫಲ್ಲಿ ಒಂದು ದೊಡ್ಡ ಇನ್ಸಿಡೆಂಟ್ ಆಗುತ್ತೆ. ಅದು ಈ ಪ್ಲೇಸಲ್ಲಿ ನಡೆದಿದೆ. ಅಂದರೆ ಕೃಷ್ಣನ ಕೊನೆಯ ಉಸಿರು ಹೋಗಿದ್ದು ಇಲ್ಲೇ. ಸೊ ಏನಾಗುತ್ತೆ ಅಂದರೆ, ನಮಗೆಲ್ಲರಿಗೂ ಈ ಕತೆ ಗೊತ್ತು. ಮಹಾಭಾರತದ ಯುದ್ಧ ಮುಗಿಸ್ಕೊಂಡು ಕೃಷ್ಣ ವಿಶ್ರಾಂತಿ ಪಡಿಬೇಕಂತ ಕಾಡಿಗೆ ಬರ್ತಾರೆ. ಅಲ್ಲಿ ಕೊಳಲು ಹೊತ್ಕೊಂಡು ಆರಾಮಾಗಿ ಅರಳಿ ಮರದ ಕೆಳಗಡೆ ಕೂತಿರೋವಾಗ ಒಬ್ಬ ಹಂಟರ್ ಅಂದರೆ ಬೇಟೆಗಾರ ಒಂದು ಜಿಂಕೆಗೆ ಗುರಿ ಇಟ್ಟು ಹೊಡಿಯೋಕ್ಕೆ ಹೋಗಿ ಆ ಒಂದು ಬಾಣ ಕೃಷ್ಣನ ಕಾಲಿಗೆ ತಾಕತ್ತೆ. ಸೊ ಕೃಷ್ಣಂಗೆ ಅವಾಗ ಗೊತ್ತಾಗುತ್ತೆ ಇದು ಒಂದು ಶಾಪ ಅಂತ. ಅದಕ್ಕೆ ಅವರ ಪ್ರಾಣ ಇವಾಗ ಹೋಗ್ತಿದೆ ಅಂತಲೂ ಅವ್ರಿಗೆ ಗೊತ್ತಾಗುತ್ತೆ. ಬೇಟೆಗಾರ ಬಂದು ಇಲ್ಲ ಸಾರಿ ನಂದೇ ಮಿಸ್ಟೇಕು, ಕ್ಷಮಿಸ್ಬಿಡು ಅಂತೆಲ್ಲ ಕೇಳಿದಾಗ ಕೃಷ್ಣ ಹೇಳ್ತಾರೆ, ಇಲ್ಲ ನಿಂದೇನೂ ತಪ್ಪಿಲ್ಲ, ಇದೆಲ್ಲ ವಿಧಿ ಆಟ, ಇದು ನನಗೆ ಟೈಮ್ ಬಂದಿದೆ, ನಾನು ಹೋಗಬೇಕು, ನಿನ್ನ ಮುಖಾಂತರ ನನಗೆ ಈ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿಬಿಟ್ಟು ಅವರು ವಿದಾಯ ಪಡ್ಕೊತಾರೆ. ಆ ಒಂದು ಇನ್ಸಿಡೆಂಟ್ ಆಗಿದ್ದು ಇದೇ ಪ್ಲೇಸಲ್ಲಿ. ಸೊ ನೀವು ಸೋಮನಾಥಕ್ಕೆ ಬಂದಾಗ ಈ ಒಂದು ಪ್ಲೇಸ್ನ ಮಿಸ್ ಮಾಡಿದಿರ ಬನ್ನಿ. ನಾವೆಲ್ಲರೂ ಸ್ನ್ಯಾಕ್ಸ್ನ ಈವ್ನಿಂಗ್ ಟೈಮ್ ತಿಂದರೆ ದ್ವಾರಕಾದಲ್ಲಿ ಸ್ನ್ಯಾಕ್ಸ್ನ ಬ್ರೇಕ್ಫಾಸ್ಟಾಗಿ ತಿಂತಾರೆ. ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು ಪಾವ್ ಭಾಜಿ ಅದನ್ನು ತಿಂತಾಯಿದ್ದೀವಿ. ಸೊ ಟೇಸ್ಟ್ ತುಂಬ ಚೆನ್ನಾಗಿತ್ತು. ನಾವು ಒಂದಷ್ಟು ಸ್ನ್ಯಾಕ್ಸ್ ಟ್ರೈ ಮಾಡಿದ್ವಿ. ಇಟ್ ವಾಸ್ ಅಮೇಝಿಂಗ್. ಇವತ್ತು ಲಾಸ್ಟ್ ಡೇ, ಏನು ನೋಡಿಲ್ಲ, ಬೆಳಗ್ಗೆ ಎದ್ವಿ ತಿಂದ್ವಿ. ಸೊ ಇವಾಗ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮದು ಫ್ಲೈಟು ರೈಲ್ವೆ ಸ್ಟೇಷನಲ್ಲಿ ಅಲ್ಲ, ಟ್ರೈನು 11:40 ಇವಾಗ 11:10 ಆಗಿದೆ. ಸೊ ನಾವು ಹೋಗ್ತಾ ಇದ್ದೀವಿ. ಇದು ಟ್ರೈನ್ ಕ್ಯಾಚ್ ಮಾಡಿಕೊಂಡು ಆಮೇಲೆ
ನೈಟಿಗೆ ಮತ್ತೆ ನಾವು ಅಲ್ಲಿಗೆ ಹೋಗಬೇಕು. ಸೊ ಇವತ್ತಿಗೆ ನಮ್ಮ ದ್ವಾರಕಾ ಸೋಮನಾಥ್ ಗುಜರಾತ್ ಟ್ರಿಪ್ ಮುಗೀತು. ಸೊ ಫೈನಲಿ ವಿ ಆರ್ ಗೋಯಿಂಗ್ ಬ್ಯಾಕ್, ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಅವರ್ ಹೋಮ್. ಸಾಕಾಯಿತು, ಈ ಬಿಸಿಲಿಗೆ ಅರ್ಧ ಸಾಕಾಗೋಗಿದೆ. ಟ್ರಿಪ್ ಮಾತ್ರ ತುಂಬ ಚೆನ್ನಾಗಿತ್ತು. ಗೈಸ್, ನಾವೀಗ ರಾಜ್ಕೋಟಿಗೆ ಬಂದಿದ್ದೀವಿ. ಇಲ್ಲಿಂದ ನಾವು ಏರ್ಪೋರ್ಟಿಗೆ ಹೋಗಬೇಕು, ರಾಜ್ಕೋಟ್ ಏರ್ಪೋರ್ಟ್ಗೆ. ಸೊ ಬನ್ನಿ ಹೋಗುವ. ಗೈಸ್, ನಾವೀಗ ಹೈದ್ರಾಬಾದ್ ಏರ್ಪೋರ್ಟಲ್ಲಿದ್ದೀವಿ. ನಮ್ಮ ಗೇಟ್ ಇದ್ದಿದ್ದು 16, ಬಟ್ ಇವಾಗ 110 ಹಾಕಿದ್ದಾರೆ. ಬನ್ನಿ ಬೇಗ ಬೇಗ ಹೋಗೋಣ. ಇದು ತೆಲುಗು ಬೇರೆ, ಎಕ್ಕಡ್ ಪೋವಲ್ ಅಕ್ಕಡ್ ಪೋವಲ್ ಇಕ್ಕಡ್ ಪೋವಲ್ ಕಮ್ಮಣ. ಎಷ್ಟು ಸುತ್ತದು ಗೈಸ್. ಅವಾಗಿಂದ ಒಂದು 3 ಕಿಲೋಮೀಟ್ರ್ ನಡೆದಿದ್ದೀವಿ. ಲಾಸ್ಟಲ್ಲಿದೆ. Still going, we still walking. Finally we reached our destination. 110 gate. ಇಷ್ಟು ದೂರದಿಂದ ಓಡ್ಕೊಂಡು ಬಂದಿದ್ರೆ ಇನ್ನೂ ಡಿಲೇ ಅಂತ ಹೇಳ್ತಿದ್ದಾರೆ 5 minutes. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಯು ಲೈಕ್ಡ್ ಇಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.